ಹೆಲೋ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸ್ಟಫ್ಡ್ ಮಿರ್ಚಿ ಮಾಡೋದು ತೋರಿಸ್ಕೊಡ್ತೀನಿ. ಆಲೂಗೆಡ್ಡೆನ ಹೀಗೆ ಸ್ಟಫ್ ಮಾಡಿ ಬಜ್ಜಿ ಮಾಡೋದ್ರಿಂದ ತುಂಬ ಟೇಸ್ಟಿ ಬರುತ್ತೆ ಮತ್ತು ಡಿಫ್ರೆಂಟಾಗೂ ಇರುತ್ತೆ. ಸ್ಟಫ್ ಮಾಡೋಕ್ಕೆ ಏನು ಬೇಕು ಅಂತ ಮೊದಲಿಗೆ ನೋಡೋಣ. 2 ಬೆಂದಿರೋ ಆಲೂಗೆಡ್ಡೆ ಹೀಗೆ ಮ್ಯಾಶ್ ಮಾಡ್ಕೊಳ್ಬೇಕು. ಡ್ರೈ ಇರಬೇಕು, ನೀರು ಇರಬಾರ್ದು ಜಾಸ್ತಿ. ಈರುಳ್ಳಿ ಹೆಚ್ಚಿರೋದು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಗರಂ ಮಸಾಲ ಮತ್ತು ಅರಿಶಿಣ ಹಾಗೂ ಉಪ್ಪು ಎಷ್ಟು ಬೇಕೋ ಟೇಸ್ಟಿಗೆ ನೋಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡದೇ ಇರೋರು ಅದನ್ನು ಸ್ಕಿಪ್ ಮಾಡ್ಬೋದು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ. ಈಗ ಬಜ್ಜಿ ಮಾಡೋಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿ ಏನಂತ ನೋಡೋಣ. ಕಡಲೆ ಹಿಟ್ಟು 2 ಕಪ್ಪು, ಗಂಟು ಇಲ್ದಂಗೆ ಫೈನ್ ಪೌಡರ್ ಆಗಿರಬೇಕು. ಇದಕ್ಕೆ ಓಂ ಕಾಳು ಸ್ವಲ್ಪ, ಹಿಂಗು ಸ್ವಲ್ಪ, ಖಾರದ ಪುಡಿ ಸ್ವಲ್ಪ. ಮಿರ್ಚಿ ಆಗಿರೋದ್ರಿಂದ ಖಾರದ ಪುಡಿ ಸ್ವಲ್ಪ ಕಮ್ಮಿನೇ ಹಿಡಿಸುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ, ಅಕ್ಕಿ ಹಿಟ್ಟು 2 ಟೇಬಲ್ ಸ್ಪೂನು. ಇದನ್ನು ನೀರು ಹಾಕಿ ಸ್ವಲ್ಪ ತಿಕ್ಕಾಗಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ನೀರಾದರೆ ಮಿರ್ಚಿಗೆ ಹಿಡ್ಕೊಳ್ಳೋದಿಲ್ಲ. ಆಮೇಲೆ ಸ್ಟಫ್ ಮಾಡಿ ಹೀಗೆ ಚೆನ್ನಾಗಿ ಕೋಟಿಂಗ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿ. ಇಲ್ಲಿ ಕೆಲವೊಂದು ಟಿಪ್ಸ್ನ ನಾನು ಯೂಸ್ ಮಾಡ್ತೀನಿ, ಅದನ್ನು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಹಾಕ್ತೀನಿ. ನೀವು ಕೂಡ ಅದನ್ನು ಮಿಸ್ ಮಾಡದೆ ನೋಡಿ. ನಾರ್ಮಲ್ ಆಗಿರೋ ಮಿರ್ಚಿನ ಎಲ್ಲರೂ ಕೂಡ ಟೇಸ್ಟ್ ಮಾಡಿರ್ತೀರಿ. ಮನೆಯಲ್ಲೇ ಒಮ್ಮೆ ಸ್ಟಫ್ಡ್ ಮಿರ್ಚಿ ಟ್ರೈ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.